ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತ ಭವನದಲ್ಲಿ ಇಂದು ಕಂದಾಯ ಇಲಾಖೆಯ ಹಾಗೂ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿತ್ತು. ಆದರೆ ಮಧ್ಯಾಹ್ನ 12:30 ಆದರೂ ಶಾಸಕರು ಮಾತ್ರ ಸುಳಿವೇ ಇಲ್ಲ. ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಕಾಯ್ದು ಹೈರಾಣಾದ್ರು. ನೂರಾರು ಮಂದಿ ಸಾರ್ವಜನಿಕರು, ರೈತರು 30 ರಿಂದ 40 ಕಿಲೋಮೀಟರ್ ದೂರದಿಂದ ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಆಗಮಿಸಿದ್ರು. ಜನಪ್ರತಿನಿಧಿಗಳಿಗಾಗಿ ತಾಲೂಕು ಕಚೇರಿ ಬಾಗಿಲಲ್ಲಿ ಕಾಯುವ ಪರಿಸ್ಥಿತಿ ಎದುರಾಯಿತು. ವೋಟ್ ಬೇಕಾದಾಗ ಮತದಾರರ ಬಾಗಿಲಿಗೆ ಬರುವ ಜನಪ್ರತಿನಿಧಿಗಳು ಗೆದ್ದ ನಂತರ ಜನರ ಸಮಸ್ಯೆ ಅವರಿಗೆ ಬೇಕಾಗೇ ಇಲ್ಲ. ಕೊನೆಗೆ ಶಾಸಕರಿಲ್ಲದೆ ಕುಂದುಕೊರತೆ ಸಭೆಯನ್ನ ಮಾಡಲಾಯಿತು. ಇದರಿಂದ ಅಧಿಕಾರಿಗಳ ಟೈಮ್ ಕೂಡ ವ್ಯರ್ಥ. ಶಾಸಕರು ಬರ್ತೀವಿ ಅಂತ ಹೇಳೋದ್ರಿಂದ ಅಧಿಕಾರಿಗಳು ಹಾಗೂ ಜನರು ಶಾಸಕರ ದಾರಿಯನ್ನೇ ಕಾಯ್ತಾ ಅವರ ಟೈಮ್ ಕೂಡ ವ್ಯರ್ಥ. ಸಭೆ ಮಾಡಲು ಆಗ್ಲಿಲ್ಲ ಅಂದ್ಮೇಲೆ ಯಾಕೆ ಸಭೆ ಕರಿಬೇಕಾಗಿತ್ತು ಎಂದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ವಾಪಸ್ಸಾಗಿದ್ದಾರೆ.